ನಾಕಲಗೂಡು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಕಾಲಭೈರವೇಶ್ವರ ಹಾಗೂ ಶ್ರೀ ಗಂಗಾಮಾಳಮ್ಮ ದೇವಾಲಯದ ಪ್ರವೇಶೋತ್ಸವ ಹಾಗೂ ಅಷ್ಟಬಂಧ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಜರುಗಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಮನುಷ್ಯರು ದೇವರುಗಳ ಮೇಲೆ ಅಪಾರ ಭಕ್ತಿ ಹೊಂದಿದ್ದು ಅಷ್ಟೇ ಭಯಪಡುತ್ತಾರೆ. ದೇವಾಲಯ ದೇವಸ್ಥಾನಗಳು ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ನೀಡುವ ಪುಣ್ಯದ ಸ್ಥಳಗಳಾಗಿವೆ. ಶ್ರದ್ಧಾ ಭಕ್ತಿಯಿಂದ ದೇವರುಗಳನ್ನು ಆರಾಧಿಸಿದರೆ ಫಲ ಸಿಗುತ್ತದೆ ಎಂದರು. ಗ್ರಾಮಸ್ಥರಾದ ರವಿ ನಾಕಲಗೂಡು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದ ದೇವಸ್ಥಾನ ಈಗ ಹೊಸ ರೂಪ ಪಡೆದುಕೊಂಡಿದೆ. ಇದಕ್ಕೆ ಪ್ರಮುಖ ಕಾರಣ ಗ್ರಾಮಸ್ಥರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನೆರವಿನಿಂದ ಇಂದು ದೇವಸ್ಥಾನ ಲೋಕಾರ್ಪಣೆಗೊಂಡಿತು. ಮುಂದೆಯೂ ಕೂಡ ದೇವರು ಎಲ್ಲ ಗ್ರಾಮಸ್ಥರಿಗೂ ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಿ ಇನ್ನು ಉತ್ತುಂಗದ ಶಿಖರಕ್ಕೆ ದೇವಸ್ಥಾನ ಅಭಿವೃದ್ಧಿ ಮಾಡಲು ದೇವರು ನಮಗೆ ಶಕ್ತಿ ನೀಡಲಿ ಎಂದರು. ಕಣತೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನಟರಾಜು ನಾಕಲಗೂಡು ಮಾತನಾಡಿ, ದೇವಾಲಯಗಳು ಬರೀ ಧಾರ್ಮಿಕ ಕೇಂದ್ರಗಳಾಗಿರದೆ ಸಾಂಸ್ಕೃತಿಕ ಕೇಂದ್ರಗಳಾಗಿವೆ. ದೇವಾಲಯಗಳಿಗೆ ತನ್ನದೇ ಆದ ವೈಶಿಷ್ಟ್ಯತೆ ಇರುತ್ತದೆ. ಹಿಂದೆ ಜನರು ಮನಸ್ತಾಪಗಳು ಉಂಟಾದಾಗ ದೇವಾಲಯಗಳಲ್ಲಿ ಜನ ಸೇರುತ್ತಿದ್ದರು. ಗೊಂದಲಗಳ ವ್ಯತ್ಯಾಸಗಳನ್ನು ಸರಿಪಡಿಸಲು ತೀರ್ಪು ನೀಡುತ್ತಿದ್ದು ದೇವರು ಎಂಬ ನಂಬಿಕೆ ಇತ್ತು ಎಂದು ತಿಳಿಸಿದರು. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನಮ್ಮ ದಲಿತ ಕಾಲೋನಿ ಇರ್ಬೋದು, ವೀರಶೈವರ ಏನು ನಮ್ಮ ಬಡಾವಣೆ ಲಿಂಗಾಯತರಿಕೇರಿ ಇರ್ಬೋದು, ನಮ್ಮ ಒಕ್ಕಲಿಗ ಸಮಾಜದ ಮನೆಗಳ ಮುಂದೆ ರಸ್ತೆಗಳಿರ್ಬೋದು, ಸುತ್ತಮುತ್ತಲಿನ ನಮ್ಮ ಕಣತೂರು ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಕೆಲಸವನ್ನ ಅತ್ಯುತ್ತಮವಾದ ಕೆಲಸಗಳಾಗಿದೆ ನಮ್ಮ ಕಣದಳ್ಳಿ ಮಂಜಣ್ಣ, ಎಚ್.ಕೆ. ಕುಮಾರಸ್ವಾಮಿ ಅವರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಪದೇ ಪದೇ ಒಳ್ಳೆ ದೇವಸ್ಥಾನ ಆಗಿದೆ. ನನಗೆ ಹೆಮ್ಮೆ ಏನಂದ್ರೆ ಈ ಭಾಗದಲ್ಲಿ ಕುಂಬಾರಳ್ಳಿ ರಸ್ತೆ ಒಂದು ಬಿಟ್ಟರೆ 2 ಕಿಲೋಮೀಟರ್ ಈ ಭಾಗದಲ್ಲಿ ಎಲ್ಲ ರಸ್ತೆಗಳು ಆಗಿವೆ. ಎಲ್ಲ ರಸ್ತೆಗಳು ಆಗಿವೆ. ಕುಂಬಾರಳ್ಳಿದೊಂದು ಆಗಬೇಕು. ನನಗೆ ಬೇಸರ ಇದೆ. ಬಟ್ ಆಯಿತು, 1 ಕಿಲೋಮೀಟರ್ ಆ ಕಡೆಯಿಂದ ಮುಂದಕ್ಕಾಗಲಿಲ್ಲ. ಮೇಡಮ್ ಅವ್ರು ಅಂಥವ್ರು ಇದು ಸುಳ್ಳು ಹೇಳ್ತವ್ರು ಅಂತ ಟೆಸ್ಟ್ ಮಾಡ್ತಾರೆ. ಹೌದಾ ಮೇಡಮ್? ಈ ಕಡೆಗೆ 2 ಕಿಲೋಮೀಟರ್ ಆಗಿಲ್ಲ, ಇದು 1 ಕಿಲೋಮೀಟರ್ ಆಗಿತ್ತು. ನೋಡೋಣ ಮುಂದಿನ ದಿನಗಳಲ್ಲಿ. ನಾನು ಹಾಲಿಯವ್ರನ್ನ ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಸಹಜವಾಗಿ ಗ್ರಾಮೀಣ ಅಭಿವೃದ್ಧಿ ಕೆಲಸ, ಸತತ ಕೆಲಸ, ಮುಂದುವರಿಯುವಂಥ ಕೆಲಸಗಳು ನಿರಂತರ ಇದೆ, ಆಗಲೇಬೇಕು. ಇನ್ನು 5 ವರ್ಷಕ್ಕೆ ಒಂದು ಸೇತುವೆ ಕಟ್ಟಿದ್ದು ಬಿದ್ದು ಹೋಗ್ಬೋದು, ಪುನಃ ಮಾಡಬೇಕು. ಅದರಿಂದ ಇವನ್ನೆಲ್ಲ ಮಾಡಬೇಕಾದ್ದು ಆಗತ್ತೆ, ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ನಮ್ಮ ಜಗದೀಶ್ ಅವರು, ನಮ್ಮ ನಟರಾಜ್ ಅವರು ಇಬ್ಬರು ಕೂಡ ನನಗೂ ಫೋನ್ ಮಾಡಿ, ಬರಲೇಬೇಕು ಸರ್ ನೀವು, ಆ ತಾಯಿಯ ಆಶೀರ್ವಾದ, ಕಾಲಭೈರೇಶ್ವರ ಆಶೀರ್ವಾದವನ್ನು ನಾವು ಪಡೆಯಬೇಕೆಂಬತಕ್ಕಂಥ ಮಾತನ್ನು ಹೇಳಿದ್ರಿ. ಆಮೇಲೆ ದೇವಸ್ಥಾನಗಳ ಸಂಖ್ಯೆ ನಮ್ಮ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಜಗದೀಶ್, ಗ್ರಾಮಸ್ಥರಾದ ಮಲ್ಲೇಶ್, ಕೀರ್ತಿ, ಮಂಜುನಾಥ್ ಇತರರು ಇದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.